ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅರುಣಾಚಿನಿ ಕ್ರಿಯೇಷನ್ಸ್. ಇವತ್ತು ನಾವು ಸೋಯಾ ಚಂಕ್ಸ್ ಕರಿ ಮಾಡ್ತಾಯಿದ್ದೀವಿ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದನ್ನು ಸೋಯಾ ಚಂಕ್ಸ್ನ ಫಸ್ಟ್ ಬಿಸಿನೀರು ಕಾಯಿಸಿ ಅದ್ರ ಬಿಸಿನೀರೆಲ್ಲ ಹಾಕಿ ಒಂದು 5 ನಿಮಿಷ ಬಿಟ್ಟು ಅದನ್ನೆಲ್ಲ ನೀಟಾಗಿ ಸ್ಕ್ವೀಸ್ ಮಾಡಿ ನೀರೆಲ್ಲ ಹಿಂಡಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ಈಗ ಅದಕ್ಕೆ ಸೋಯಾ ಚಂಕ್ಸ್ಗೆ ರೆಡ್ ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನು ಅರಿಶಿನ ಪುಡಿ ಮತ್ತು ಸ್ವಲ್ಪ ಸಾಲ್ಟು. ಈಗ ಸ್ವಲ್ಪ ಮೊಸರು ಹಾಕೋಣ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಹಾಕಿದ್ಮೇಲೆ ಅದು ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಡೋಣ, ನೀಟಾಗಿ ಮ್ಯಾರಿನೇಟ್ ಆಗೋಕ್ಕೆ. ಈಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು ಹಾಫ್ ಆನ್ ಅವರ್ ಅದನ್ನು ಮುಚ್ಚಿಟ್ಬಿಡೋಣ. ಈಗ ನೆಕ್ಸ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ಹುರ್ಕೊಳ್ಳೋಣ. ಫಸ್ಟು ಒಂದು ಬಾಣಲಿ ತೊಗೊಳ್ಳಿ, 1-3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಮಸಾಲೆನ ಚೆನ್ನಾಗಿ ಮಸಾಲೆ ಐಟಮ್ಸ್ ಎಲ್ಲ ನೀಟಾಗಿ ಹುರಿದು ಅದನ್ನು ಮಸಾಲೆ ರುಬ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಅಂತ. ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಟೊಮೊಟೊ ಬೇಯಬೇಕು, ಅಲ್ಲಿವರೆಗೆ ಬೇಯಿಸ್ಕೊಳ್ಳೋಣ ಅಷ್ಟೇ. ಅದೇನು ಪೂರ್ತಿ ಗೋಲ್ಡನ್ ಬ್ರೌನ್ ಬೇಯಬೇಕು ಅನ್ನೋದೆಲ್ಲ ಏನಿಲ್ಲ, ಸ್ವಲ್ಪ ಬೇಯಬೇಕಷ್ಟೇ. ಈಗ ಗೋಡಂಬಿ ಹಾಕೊಳ್ಳೋಣ. ಈಗ ಇದಕ್ಕೆ ನೆಕ್ಸ್ಟು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಶುಂಠಿ ಎಲ್ಲ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಶುಂಠಿ ಹಾಕೊಳ್ಳೋಣ. ಈಗ ಶುಂಠಿ ಹಾಕ್ಕೊಂಡಿದ್ದೀನಿ, 1 ಇಂಚ್ ಶುಂಠಿ ತೊಗೊಂಡಿದ್ದೆ, ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಕಾಯಿ ತುರಿ ಹಾಕಿದ್ದೀನಿ. ನೀಟಾಗಿ ಕಾಯಿ ತುರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಜಾಸ್ತಿ ಇದಾಗೋದು ಬೇಡ. ಇದಾಗಿದೆ. ಇವಾಗ ಅದನ್ನು ತಣ್ಣಗಾಗೋಕೆ ಬಿಡೋಣ. ಗ್ಯಾಸ್ ಆಫ್ ಮಾಡಿ ಹುರಿದಿರೋದೆಲ್ಲ ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ತಣ್ಣಗಾಗಲಿ, ರುಬ್ಬೋದಕ್ಕೆ ಈಸಿ ಆಗುತ್ತೆ. ರುಬ್ಬೋದಕ್ಕೆ ಬಿಸಿ ಹಾಕೋದು ಬೇಡ ಅಂತ ತಣ್ಣಗಾಗೋಕೆ ಬಿಡೋಣ. ಈಗ ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಎಲ್ಲನೂ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ರುಬ್ಕೊಳ್ಳೋಣ. ಈಗ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೋಯಾ ಚಂಕ್ಸ್ ಕೂಡ ನೀಟಾಗಿ ಮ್ಯಾರಿನೇಟ್ ಆಗಿದೆ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಪ್ಯಾನ್ ಇಟ್ಕೊಂಡು ಈಗ ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಯಿಲ್, ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ 1/2 ಟೀ ಸ್ಪೂನು ಸೋಂಪು ಕಾಳು, 1/2 ಟೀ ಸ್ಪೂನ್ ಜೀರಿಗೆ, ಈಗ ಇದಕ್ಕೆ 2 ಲವಂಗ ಹಾಕೊಳ್ಳೋಣ, 1 ಚಕ್ಕೆ ಪೀಸ್ ಹಾಕೊಳ್ಳೋಣ. ಈಗ ಇದಕ್ಕೆ 2 ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ. 2 ಹಸಿರು ಮೆಣಸಿನ್ಕಾಯಿನ ತೊಗೊಂಡು ಉದ್ದು ಕಟ್ ಮಾಡಿದ್ದೀನಿ. 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಈಗ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದಾದ್ಮೇಲೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕೊಳ್ಳೋಣ. ರುಬ್ಬಿಟ್ಟಿರೋ ಮಸಾಲ ಆ್ಯಡ್ ಮಾಡಿ ನೀಟಾಗಿ ಅದರದ್ದು ಮಸಾಲದೆಲ್ಲ ರಾ ಸ್ಮೆಲ್ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ.
ಈಗ ಇದಕ್ಕೆ ಮಸಾಲ ಪೌಡ್ರುಗಳು ಹಾಕೊಳ್ಳೋಣ. ಧನಿಯಾ ಪುಡಿ, ರೆಡ್ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಐಟಮ್ಸ್ ಎಲ್ಲ ನೀಟಾಗಿ, ಮಸಾಲ ಪೌಡ್ರೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಈಗ ನೀಟಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ತೀನಿ. ನೀಟಾಗಿ ಮಿಕ್ಸ್ ಮಾಡಿ, ಒಂದು ನೀಟಾಗಿ ಮಿಕ್ಸ್ ಕೊಡಿ, ಒಳ್ಳೆ ಮಿಕ್ಸ್ ಕೊಡಿ ನೀಟಾಗಿ. ಈಗ ಸೋಯಾ ಚಂಕ್ಸು ಮತ್ತು ಮಸಾಲ ರುಬ್ಬಿದ್ದು ಎಲ್ಲ ನೀಟಾಗಿ ನೀರು ಹಾಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ, ನೀರು ನೋಡಿ ಹಾಕೊಳ್ಳಿ. ಈಗ ಕುದೀತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೋಯಾ ಚಂಕ್ಸು ಸ್ವಲ್ಪ ಬಿಸಿನೀರಲ್ಲಿ ಫಸ್ಟ್ ನೆನೆ ಇಟ್ಟಿದ್ರಿಂದ, ಮ್ಯಾರಿನೇಟ್ ಮಾಡಿದ್ರಿಂದ ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಂಡಿರುತ್ತೆ, ಬೇಗ ಬೇಯುತ್ತೆ ಕೂಡ, ಅದು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಈಗ ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ಮಸಾಲೆ ಎಲ್ಲ ಬೆಂದಿರೋದಕ್ಕೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊತಾ ಇದೆ, ಮಸಾಲೆ ಎಲ್ಲ ಬೆಂದು. ಈಗ ಅದು ಚೆನ್ನಾಗಿ ಬೇಯಲಿ. ಈಗ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಈ ಹದದಲ್ಲಿರಲಿ. ಆಮೇಲೆ ಸ್ವಲ್ಪ ತಣ್ಣಗಾಯ್ತಾ ಮಸಾಲ ಗಟ್ಟಿಯಾಗಿಬಿಡುತ್ತೆ. ಈಗ ಮಸಾಲ ರೆಡಿಯಾಗಿದೆ, ನೋಡ್ತಾ ಇದ್ದೀರಾ. ಸೋಯಾ ಚಂಕ್ಸ್ ಕರಿ ರೆಡಿಯಾಗಿದೆ. ದೋಸೆ ಜೊತೆಗೆ ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.